Health, agriculture, education, environment, social welfare, community development, cultural programs, music. all active right here. On Radioactive 90.4 megahertz. Get active! ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಬೆಂಗಳೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.4 ಕಂಪನಾಂಕಗಳ ರೇಡಿಯೋ ಆಕ್ಟಿವ್. ಇದು ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮೊಂದಿಗಿರುವ ರೇಡಿಯೋ ಗೆಳತಿ ಆಶಾ ಅಂತ ಹೇಳ್ತಾ, ಇಂದಿನ ಬಿಹೈಂಡ್ ದ ಲೇಬಲ್ ಸೀಸನ್ 2 ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ಬಿಹೈಂಡ್ ದ ಲೇಬಲ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರೂಪಾರಾಣಿ ಅವರಿದ್ದಾರೆ. ರೂಪಾರಾಣಿ ಅವರು ಮೂಲತಃ ಭದ್ರಾವತಿಯಲ್ಲಿದ್ದಾಗ ಅವರ ಒಂದು ಬಾಲ್ಯ ಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ, ಹಾಗೆ ಅವರ ತಂದೆ ಆರ್ಮಿ ಆಫೀಸರ್ ಆಗಿರೋದ್ರಿಂದ ಅವರ ಲೈಫ್ ಯಾವ ಥರ ಒಂದು ಸ್ಟ್ರಿಕ್ಟ್ ಆಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ರೆಡಿ ಇದ್ದಾರೆ. ಹಾಗೆ ಮತ್ತೆ ಮದುವೆ ಆದ ನಂತರ ಅವರು ಗಾರ್ಮೆಂಟ್ಸ್ ಲೈಫ್ನ ಹೇಗೆ ಲೀಡ್ ಮಾಡಿದ್ರು, ಅವ್ರಿಗೆ ಏನೆಲ್ಲ ಕಷ್ಟಗಳು ಎದುರಾಯಿತು, ಯಾವ ರೀತಿ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಕಂಡ್ರು, ಮತ್ತು ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಆದಾಗ ಯಾವ ರೀತಿ ಒಂದು ಸ್ಟ್ರಾಂಗ್ ಆದರು, ಎಲ್ಲವನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗೆ ರೆಡಿ ಇದ್ದಾರೆ ಸ್ನೇಹಿತರೆ. ಹಾಗಾದರೆ ರೂಪಾರಾಣಿಯವರು ಏನೆಲ್ಲ ಒಂದು ಅವ್ರ ಲೈಫ್ ಜರ್ನಿ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ ಕೇಳಿ ಬರೋಣ, ಬನ್ನಿ ಸ್ನೇಹಿತರೆ. ರೂಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಯಾವ ಊರು ನಿಮ್ಮದು? ನಮ್ಮದು ಭದ್ರಾವತಿ, ಶಿವಮೊಗ್ಗ ಜಿಲ್ಲೆ, ಭದ್ರಾವತಿ ತಾಲೂಕು. ಹೌಸ್ ವೈಫಾ ಅಥವಾ ಏನು ವರ್ಕ್? ಹೌಸ್ ವೈಫು ಹೌದು, ಫೀಲ್ಡ್ ವರ್ಕು ಹೌದು, ಆಮೇಲೆ ಗಾರ್ಮೆಂಟ್ಸಲ್ಲೂ ಕೆಲಸ ಮಾಡ್ತೀನಿ, ಬ್ಯೂಟಿಷಿಯನ್ ಮಾಡ್ತೀನಿ ಮನೇಲೆ, ಬ್ಯೂಟಿಷಿಯನ್ ವರ್ಕ್ ಮಾಡ್ತೀನಿ, ಆಲ್ ಇನ್ ಒನ್. ಓಕೆ, ನಿಮ್ಮ ಬಾಲ್ಯ ಜೀವನ ಹೇಗಿತ್ತು? ಬಾಲ್ಯ ಜೀವನ ತುಂಬಾ ಚೆನ್ನಾಗಿತ್ತು. ಮಕ್ಕಳು ಆ ರೀತಿ ಈಗಿನ ಇದರಲ್ಲಿ ಜನ್ರೇಷನಲ್ಲಿ ಇರೋಕ್ಕಾಗಲ್ಲ. ನಾವು ಆ ಥರ ತುಂಬಾ ಎಂಜಾಯ್ ಮಾಡಿದ್ವಿ. ನಮಗೆ ಆರ್ಮಿಯಿಂದ ನಮ್ಮ ಅಪ್ಪಂಗೆ ಜಮೀನು ಕೊಟ್ಟಿದ್ರು. ಅದು ಕಾಡಲ್ಲಿತ್ತು ಜಮೀನು, ಭದ್ರಾ ನದಿ ದಂಡೆಯ ಮೇಲೆ ಇತ್ತು ನಮ್ಮದು ಜಮೀನು, ಕಾಡು. ಆ ಕಾಡಲ್ಲಿ ನಮ್ಮ ಜೀವನ ನಡೆದಿದ್ದು. ಆಮೇಲೆ ಮಕ್ಕಳು ಜೀವನ ಎಜುಕೇಷನ್ಗೆಲ್ಲ ದೂರ ಆಗೋದು, ಹಳ್ಳಿಯಿಂದ ಕಾಡು ಒಳಗಿಂದ ಹೋಗ್ಬಿಟ್ಟು ಸಿಟಿಗೆ ಓದಕ್ಕೆ ಬರಬೇಕಿತ್ತು. ಅದರಿಂದ ನಮ್ಮ ಅಪ್ಪಾಜಿ ಜಮೀನೆಲ್ಲ ಮಾರಿಬಿಟ್ಟು ಸಿಟಿಗೆ ಶಿಫ್ಟ್ ಆದರು. ಓಕೆ, ಅಂದರೆ ಅಪ್ಪಾಜಿ ಆರ್ಮಿ ಆಫೀಸರು. ಅಲ್ಲಿಂದ ರಿಟೈರ್ಡ್ ಆದಮೇಲೆ VSL ವಿಶ್ವೇಶ್ವರಯ್ಯ ಅರಣ್ಯ ಲಿಮಿಟೆಡಲ್ಲಿ ಕೆಲಸ ಸಿಕ್ಕಿತ್ತು ಅವ್ರಿಗೆ. ಅಲ್ಲಿ ವರ್ಕ್ ಮಾಡ್ತಾಯಿದ್ರು. ಅಲ್ಲಿಂದ ಅವರಿಗೆ ಕ್ವಾರ್ಟರ್ಸ್ ಕೊಟ್ಟರು. ಅದನ್ನು ಅಲ್ಲಿ ನಾವು ವಾಸವಾಗಿದ್ವಿ, ಅಲ್ಲೇ ಎಜುಕೇಷನ್. ಓಕೆ, ಕಾಡು ಅಂತ ಹೇಳಿದ್ರಿ, ಅಲ್ಲಿ ನಿಮ್ಮ ತಂದೆಯವ್ರಿಗೆ ಕೊಟ್ಟಿದ್ರು ಪುಣ್ಯಭೂಮಿಯನ್ನು, ಅಲ್ಲಿ ನಾವು ವಾಸವಾಗಿದ್ವಿ ಅಂತ ಹೇಳಿದ್ರು. ಅಂದರೆ ನೀವೇ ಮನೆ ಕಟ್ಕೊಂಡಿದ್ರಾ ಅಥವಾ? ನಾವೇ ಮನೆ ಕಟ್ಕೊಂಡಿದ್ವಿ. ಜಮೀನು ಕೊಟ್ಟಿದ್ರು, ಕಾಡು ಹೋಗ್ಬಿಟ್ಟು ನಾವು ಮಾಡಿ ತೋಟ ಎಲ್ಲ ಮಾಡಿ ಮನೆ ಕಟ್ಕೊಂಡಿದ್ವಿ ನಾವು. ಓಕೆ, ಅಂದ್ರೆ ನೀವು ಒಬ್ಬರೇ ಇದ್ರ ಅಥವಾ ಬೇರೆ ಯಾವ್ದಾದ್ರು ಮನೆಗಳಿದ್ವಾ? ಇಲ್ಲ, ಯಾವ ಮನೆನೂ ಇರ್ಲಿಲ್ಲ, ನಮ್ದು ಒಂದು ಮನೆ ಇತ್ತು. ಆಮೇಲೆ ಅಲೆಮಾರಿಗಳು ಈ ಬುಟ್ಟಿ, ಈ ಕಾಡುಗಳಲ್ಲಿ ಬಿದಿರುಗಳನ್ನ ತಂದು ಬುಟ್ಟಿಗಳೆಲ್ಲ ಮಾಡ್ತಾರಲ್ಲ, ಅವರಿಗೆ ಹೊಲದಲ್ಲೇ ಒಂದಿಷ್ಟು ಮನೆಗಳು ಮಾಡ್ಕೊಟ್ಟಿದ್ವಿ. ಅವರು ಅದು ಜೀವನ ಮಾಡ್ಕೊಂಡು ಊರುಗಳಿಗೆ ಹೋಗೋರು. ಅಂದ್ರೆ ನೀವು ಒಬ್ಬರೇ ಒಂಟಿ ಇರೋ ಕಾರಣ ಅವ್ರನ್ನು ಕೂಡ ಜೊತೆಯಲ್ಲಿ ಅಂದ್ರೆ ಅವರು ಬಂದು ಕೇಳೋದಕ್ಕೆ ಅಲ್ಲಿ ಬಿದಿರು ಸಿಗೋದಲ್ವಾ, ಬುಟ್ಟಿಗಳು ಮಾಡೋರು ತಮಿಳಿಯನ್ಸ್ ಬಂದು ಅಲ್ಲಿ ಮಾಡ್ತಾ ಇದ್ರು. ಓಕೆ, ಅಲ್ಲಿಂದ ನೀವು ಎಜುಕೇಶನ್ ಹೆಂಗ್ ಮಾಡ್ತಾ ಇದ್ರಿ? ಅಲ್ಲಿ 5th ತನಕ ನಾವು ಹಳ್ಳಿಯಲ್ಲೇ ಮಾಡಿದ್ವಿ. ಭಯ ಅನ್ಸೋದು, ಆದ್ರೂ ಚಾನಲ್ನ ಮೇಲೆ ಭದ್ರಾ ನದಿ ಮೇಲೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಭಯ ಅನ್ಸೋದು. ಈಗ ಚಾನಲ್ ಪಕ್ಕದಲ್ಲೇ ಇತ್ತು. ದಿನ ಎಣಗಳು ತೇಲವು, ನಾವು ಅಲ್ಲಿಂದಾನೇ ನೀರ್ ತರ್ತಾ ಇದ್ವಿ. ಇಬ್ರೇ ಹೆಣ್ಮಕ್ಳು ತರ್ತಾ ಇದ್ವಿ ನೀರನ್ನ. ದೊಡ್ಡ ಅಕ್ಕಂದಿರು ಇದ್ರು, ಇಬ್ರು ದೊಡ್ಡವರು, ಅವ್ರಿಗೆ ಕಳಿಸ್ತಿರ್ಲಿಲ್ಲ ವಯಸ್ಸಿ ಬಂದಿರೋರು ಅಂತ. ಇಬ್ರು ತಂಗಿಯರು ಹೋಗ್ತಾ ಇದ್ವಿ. ಓಕೆ, ಅಂದ್ರೆ ಎಣ ತೇಲೋದು ಅಂತ ಹೇಳಿದ್ರಿ. ಈಗ ಚಾನಲ್ ಅಲ್ಲಿ ಯಾವ ರೀತಿ ನೋಡ್ತಾ ಇದ್ರಿ? ಅಂದ್ರೆ ಎಲ್ಲೋ ಇವಾಗ ನೀರ್ ತುಂಬ್ಕೊಂಡ್ ಬರ್ತಾ ಇದ್ವಿ. ನೀರ್ ತುಂಬ್ಕೊಂಡ್ ಬರ್ಬೇಕಾರೆ ಎಣಗಳು ಹಿಂಗೆ ಮೇಲ್ ಹೋಗವು, ಅದನ್ನ ನೋಡಿ ಓಡ್ ಬಂದ್ಬಿಡ್ತಾ ಇದ್ವಿ. ಹೋದ್ಮೇಲೆ ಎಲ್ಲೋ ತೇಲ್ಕೊಂಡ್ ಬರ್ತಾ ಇರುವಾಗ ಅದೇ ಚಾನಲ್ ಅಲ್ಲಿ ಹಿಂಗ್ ಬರ್ಬೇಕಾದ್ರೆ ದೊಡ್ಡ ಚಾನಲ್ಗಳಲ್ಲಿ ಭದ್ರಾ ಬರ್ತಾ ಇದ್ವು. ನಿಮ್ಮನ್ನೆಲ್ಲ ಹೇಗೆ ಸೇಫ್ ಮಾಡ್ತಾ ಇದ್ರು ನಿಮ್ಮ ತಂದೆ ತಾಯಿ? ನಮ್ಮ ತಂದೆ ತಾಯಿ ಜಾಸ್ತಿ ಹೊರ ಕಳಿಸ್ತಾ ಇರಲಿಲ್ಲ. ನಾಯಿ ಇರೋವು ಮನೆಯಲ್ಲೆಲ್ಲ. ನೈಟ್ ಅಂತೂ ಇನ್ನೇನು 6 ಗಂಟೆ ಮೇಲೆ ಹೊರ ಬರ್ತಿರ್ಲಿಲ್ಲ. ಬೆಳಗ್ಗೆ ಕಾಡು ಒಳಗಿಂದ ಸ್ಕೂಲಿಗೆ ಅಪ್ಪ ಬಿಟ್ಟು ಕೆಲ್ಸಕ್ಕೆ ಬರೋರು. ಎಷ್ಟು ಕಿಲೋಮೀಟರ್ ಹೋಗ್ತಾ ಇದ್ರಿ? ಒಂದು 5 ಕಿಲೋಮೀಟರ್ ಅವಾಗಲೇ ಹೋಗ್ತಾ ಇದ್ವಿ. 5ನೇ ಕ್ಲಾಸು
ಓಕೆ. ಅಕಸ್ಮಾತ್ ಈಗ ಕಾಡಲ್ಲಿ ನಿಮ್ದು ಒಂದೇ ಮನೆ ಅಂತೀರಾ, ಏನಾದ್ರೂ ಪ್ರಾಣಿಗಳು ಆ ಥರದ್ದೇನು ಭಯ ಇರ್ಲಿಲ್ವಾ ನಿಮ್ಗೆ? ಭಯ ಇರಲಿಲ್ಲ ನಮಗೆ, ಯಾಕಂದರೆ ನಮ್ಮ ನಾಯಿ ಚೆನ್ನಾಗಿತ್ತು, ನಮಗೆ ನಾಯಿ. ಆಮೇಲೆ ಇನ್ನೊಂದಲ್ಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ವಲ್ಲ, ಅವರು ಚೆನ್ನಾಗಿತ್ತು ಬೆಂಬಲ. ಆಮೇಲೆ ಫಾರೆಸ್ಟರ್ ಅವರು ಚೆನ್ನಾಗಿ ಬೆಂಬಲ ಚೆನ್ನಾಗಿತ್ತು ನಮಗೆ. ಅಂದರೆ ನಮ್ಮ ಡ್ಯಾಡಿ ಬರ್ತಾ ಇದ್ರೆ ನಾಯಿ ಹೋಗಿ ಕರ್ಕೊಂಬರೋದು, ಸಿಟಿಗೆ ಹೋಗಿ ನಮ್ಮ ಇದರಿಂದ ಹೋಗಿ ಅವ್ರ ಹಿಂದೆ ಫಾಲೋ ಮಾಡ್ಕೊಂಬರೋದು. ನಾವು ಅಷ್ಟೇ, ನಾವು ಹೋಗ್ತಾ ಇದೀವಿ ಅಂದರೆ ನಮಗೆ ಅಲ್ಲಿ ನಮ್ಮ ಜಾಗನ ತಲುಪಿಸ್ಬಿಟ್ಟು ಅದು ವಾಪಸ್ ರಿಟರ್ನ್ ಬರೋದು ಒಂದೇ. ಆ ಥರ ನಾಯಿಗನ್ನ ಸಾಕಿದ್ವಿ ನಾವು. ಓಕೆ. ಈಗ ಆರ್ಮಿಲಿ ಕೆಲಸ ಮಾಡೋರು ಅಂದ್ರೆ ದಿನನಿತ್ಯ ಅವ್ರ ಜೀವನ ಕೈಯಲ್ಲಿ ಇಟ್ಕೊಂಡು ಒಂದು ಜೀವನ ನಡೆಸೋ ಅಂತ ಇದು. ನೀವು ನಿಮ್ಮ ತಂದೆ ಹೇಗೆ ಆರ್ಮಿ ಆಫೀಸರ್ ಆಗಿ ಮತ್ತೆ ವಾಪಸ್ ಬಂದಿದ್ದಾರೆ ರಿಟೈರ್ಡ್ ಆಗಿ ಕಾಲಿಗೆ ಗುಂಡೇಟು ಬಿದ್ದುಬಿಟ್ಟು ಆಮೇಲೆ ಅವರು ಮನೆಗೆ ಬಂದಿದ್ದು. ಆವಾಗ ಏನಿಲ್ಲ, ಅಪ್ಪಂಗೆ ಕೆಲಸ ರಿಟೈರ್ಡ್ ಆದಮೇಲೆ ಅಲ್ಲಿ ಜಮೀನು ಕೊಟ್ಟಿದ್ದು, ಆವಾಗ ಬಂದಿದ್ರು. ಅದ್ರ ಮುಂಚೆ ಜೀವನ ನಮಗೆ ಅಷ್ಟು ಗೊತ್ತಿಲ್ಲ. ಅಪ್ಪ ಹೇಳೋರು ತುಂಬಾ ಕಷ್ಟಪಟ್ಟಿದ್ದೀವಿ, ನಾನು ದನ ಮೇಯ್ಸಕ್ಕೆ ಹೋದಾಗ ನನಗೆ ಆರ್ಮಿ ಕರ್ಕೊಂಡೋದ್ರು, ನನ್ನ ಭವಿಷ್ಯ ಚೆನ್ನಾಗಾಯ್ತು ನಾನು ಹೋಗಿದ್ಕೆ ಅಂತ ಹೇಳೋರು. ಓಕೆ. ಅಂದ್ರೆ ಎಲ್ಲ ಒಂದ್ ಕಡೆ ನಿಮ್ಗೆ ಹೆಮ್ಮೆ ಇದೆ? ಹೆಮ್ಮೆ ಇದೆ, ತಂದೆ ಆರ್ಮಿ ಆಫೀಸರ್ ಅಂದ್ರೆ ಈಗಲೂ ಹೆಮ್ಮೆ ಇದೆ. ಅವರಿಂದ ನಮಗೆ ತುಂಬಾನೇ ಘನತೆ ಗೌರವ ಜಾಸ್ತಿ. ಹೌದು. ಅಮ್ಮ ಇದ್ದಾರಾ? ಅಮ್ಮ ಇದ್ದಾರೆ, ಈಗಲೂ ಇದ್ದಾರೆ. ಅಪ್ಪನೂ ಇದ್ದಾರೆ, ಅಮ್ಮನೂ ಇದ್ದಾರೆ. ಅಮ್ಮ ಅಪ್ಪ ಅಮ್ಮ ನಮ್ಮ ಕಡೆಯಿಂದ ಒಂದು ಸೆಲ್ಯೂಟು ಅಂತ ಹೇಳ್ಬೇಡಿ ನಿಮ್ ತಂದೆಗೆ. ನಮ್ಮ ಅಪ್ಪ ಅಮ್ಮನಿಂದ ನಾನಂತೂ ಹೆಮ್ಮೆಯಿಂದನೇ ಹೇಳ್ಕೊಳ್ತೀವಿ. ನಮಗೆ ತುಂಬಾ ಚೆನ್ನಾಗಿ ಮುದ್ದಾಗಿ ಸಾಕಿದೆ. ಕಷ್ಟ ಅನ್ನೋದೇ ತೋರ್ಸಿಲ್ಲ ನಮಗೆ, ಅಷ್ಟು ಕಾಡಲ್ಲಿದ್ರು ಕಷ್ಟ ತೋರ್ಸಿಲ್ಲ. ಏನೇ ಕಷ್ಟ ಬಂದ್ರು. ಓಕೆ. ಈಗ ಅಪ್ಪ ಆರ್ಮಿ ಆಫೀಸರ್ ಆಗಿದ್ರು, ಇಲ್ಲ ಒಂದ್ ಕಡೆ ನಿಮ್ಗೂ ಕೂಡ ಆ ಒಂದು ಶಿಸ್ತಿನಿಂದ ಬಂದ್ಬಿಟ್ಟಿರುತ್ತೆ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಅದು, ಆ ಒಂದು ಶಿಸ್ತು, ಒಂದು ಗೌರವ ಎಲ್ಲಾನು ಕೂಡ. ಅಲ್ಲಿದ್ದಂತ ಶಿಸ್ತು ಗೌರವ ಮದ್ವೆ ಆದ್ಮೇಲೆ ಕೂಡ ಅದನ್ನೇ ನಾವು ಅದನ್ನೇ ರೂಢಿಸ್ಕೊಂಡಿದೀವಿ. ಮಕ್ಕಳಿಗೂ ಅದನ್ನೇ ನಮ್ಮ ತಂದೆ ಏನ್ ಪಾಠ ಹೇಳ್ಕೊಟ್ಟಿದಾರೋ ಅದನ್ನೇ ನಾವು ಮಕ್ಳಿಗೂ ಬೆಳೆಸಿರೋದು. ಓಕೆ. ಚೇಂಜಸ್ ಏನ್ ನೋಡಿದ್ರಿ ಮದ್ವೆಗಿಂತ ಮುಂಚೆ ಮತ್ತೆ ಮದ್ವೆ ಆದ್ಮೇಲೆ? ಮದ್ವೆಗಿಂತ ಮುಂಚೆ ಅಪ್ಪ ಶಿಸ್ತಿನ ಸಿಪಾಯಿ ಆಗಿದ್ರು. ನಮ್ಮ ಅಪ್ಪ ಒಂದು ಹೊರಗಡೆ ಕಳ್ಸಿದ್ದೇ ಗೊತ್ತಿಲ್ಲ ನಮಗೆ, ಮಕ್ಕಳಿಗೆ ತಾನೇ ಕರ್ಕೊಂಡು ಹೋಗೋದು, ತಾನೇ ಕರ್ಕೊಂಡ್ ಬರೋದು, ಎಲ್ಲರ ಟ್ರಿಪ್ ಕರ್ಕೊಂಡು ಹೋದ್ರೂ ಜೊತೆಗೆ ಕರ್ಕೊಂಡು ಹೋಗೋದು, ಎಲ್ಲೇ ಆಗ್ಲಿ. ಈಗ ಆಗಿಲ್ಲ, ಆಗಿನ ಜೀವನನೇ ಬೇರೆ. ಗಂಡು ಮನೆಗೆ ಬಂದ್ಮೇಲೆ ಅತ್ತೆ ನಾದ್ನಿ ಮೈದ್ನ ಅಂತ ಎಲ್ಲ ಸೇರ್ಕೊಂಡು ತುಂಬು ಕುಟುಂಬದಲ್ಲೇ ಮಾಡಿದ್ದಲ್ವಾ ನಾವು. ಹಂಗಾಗಿ ಫ್ರೀಡಮ್ ಇರ್ಲಿಲ್ಲ. ನಾನು ಬ್ಯೂಟಿಷಿಯನ್, ಅಪ್ಪ ನನಗೆ, ನಾನು ಸ್ಪೋರ್ಟ್ಸ್ ಅಲ್ಲಿದ್ದೆ, ಸ್ಕೂಲಿಗೆ ಹೋಗ್ಬೇಕಾದ್ರೆ ಸ್ಪೋರ್ಟ್ಸ್ ಅಲ್ಲಿದ್ದೆ. ನನಗೆ ಎಜುಕೇಶನ್ ಮೇಲೆ ಅಷ್ಟು ಇಂಟ್ರೆಸ್ಟೇ ಇರ್ಲಿಲ್ಲ. ಸ್ಪೋರ್ಟ್ಸ್ ಅಲ್ಲಿ ಇದ್ದಿದ್ಕೆ ಹೆಂಗೋ ಒಂದು 10th ಮಾಡ್ಕೊಂಡೆ. ಆಮೇಲೆ ಅಪ್ಪ ಇದ್ದಿದ್ದು, ನೀನು ಮುಂದೆ ಓದಕ್ಕಾಗಲ್ಲ ನಿನಗೆ ಅಂತ ಹೇಳ್ಬಿಟ್ಟು ಬ್ಯೂಟಿಷಿಯನ್ ಕೋರ್ಸ್ ಕೊಟ್ಬಿಟ್ರು ನನಗೆ. ಬ್ಯೂಟಿಷಿಯನ್ ಮಾಡ್ಕೊಂಡು ನಾನು ಭದ್ರಾವತಿಯಲ್ಲೇ ಬ್ಯೂಟಿ ಪಾರ್ಲರ್ ಹಾಕೊಂಡಿದ್ದೆ. ಮದುವೆ ಆದಮೇಲೆ ನಮ್ಮ ಅತ್ತೆ ಬೇಡ ಅಂತಂದ್ರು, ಬಿಟ್ಟೆ. ಆದರೆ ಅವ್ರು ಬಿಟ್ಟಾದ್ಮೇಲೆ ಅವರೆಲ್ಲ ಸಪ್ರೇಟ್ ಹೋದ್ಮೇಲೆ ನಾನು ಮನೇಲಿ ನನ್ನ ಪಾಡಿ ನಾನು ಅಕ್ಕಪಕ್ಕದವ್ರಿಗೆ ಪರಿಚಯದವರಿಗೆ ಮಾಡ್ಕೊಡ್ತಾ ಇದ್ದೀನಿ. ಓಕೆ. ಈಗ ಎಷ್ಟೋ ಜನ ಎಜುಕೇಶನ್ ಮಾಡಬೇಕು ಅಂತ ಇರ್ತಾರೆ, ಅವ್ರಿಗೆ ಹಣದ ಕೊರತೆ ಇರುತ್ತೆ. ನಿಮ್ಮ ತಂದೆ ಅವ್ರಿಗೆ ಎಜುಕೇಶನ್ ಮಾಡಿಸ್ಬೇಕು ಅಂತಿದ್ರು, ಆದ್ರೆ ನಿಮ್ಗೆ ಆ ಒಂದು ಕೊರತೆ ಇಲ್ಲ. ನಂಗೆ ಹಣದ ಕೊರತೆ ಇರ್ಲಿಲ್ಲ, ಬಟ್ ನನಗೆ ಓದ ಇಂಟ್ರೆಸ್ಟ್, ಎಜುಕೇಶನ್ ಅನ್ನೋದು ಅಷ್ಟು ತಲೆಗೆ ಹೋಗಿಲ್ಲ. ಅವರು ಅದು ತುಂಬಾನೇ ಪ್ರಯತ್ನ ಪಟ್ರು. ನನಗೆ ಮಾತ್ರ ಟ್ಯೂಷನ್ 2-3 ಹತ್ರ ಟ್ಯೂಷನ್, ಪ್ರತಿಯೊಂದು ಇದು ಗಾರ್ಮೆಂಟ್ಸ್ ಇದರಲ್ಲೇ ಓದಿಸಿದ್ರು, ಚಾಲ್ಸಲ್ಲಿ ಚಾಲ್ಸಲ್ಲೇ ಓದಿಸಿದ್ರು, ಒಳ್ಳೆ ಚರ್ಚ್ ಸ್ಕೂಲ್ಗಳಲ್ಲೇ ಓದಿಸಿದ್ರು. ವಿದ್ಯೆ ನನಗೆ ಹತ್ತಿಲ್ಲ, ಎಲ್ರಿಗೂ ಡ್ರಾಪ್ ಔಟ್ ಮಾಡಿದ್ವಿ. ಅದಕ್ಕೆ ನಿನಗೆ ಈ ಕಡೆ ಬೇರೆ ಕಡೆ ಇದೆ ನಿನ್ನ ಗಮನ ಅಂತೇಳ್ಬಿಟ್ಟು ಬ್ಯೂಟಿಷಿಯನ್ ಕೋರ್ಸು, ಎಂಬ್ರಾಯ್ಡ್ರು, ಈ ಥರ ಪ್ರತಿಯೊಂದು ಈ ಡಾಲ್ ಇದ್ರ ಮೇಕಿಂಗ್ ಅದ್ರದ್ದೆಲ್ಲ ಕಳ್ಸಿದ್ರು ನನಗೆ. ಎಂಬ್ರಾಯ್ಡ್ರಿ ಅಂತ ಹೇಳಿದ್ರಿ, ಏನೇನ್ ಮಾಡ್ತೀರಾ ಎಂಬ್ರಾಯ್ಡ್ರಿಯಲ್ಲಿ? ಈಗ ಸೀರೆಗೆ ಮಾಡೋದು, ಸೀರೆ ಕುಚ್ಚು ಕಟ್ಟೋದು, ಎಂಬ್ರಾಯ್ಡ್ರು ಮಾಡೋದು, ಈ ಬ್ಲೌಸ್ಗಳಿಗೆ ಎಂಬ್ರಾಯ್ಡ್ರಿ ಮಾಡೋದೆಲ್ಲ ಮಾಡ್ತಾ ಇದ್ವಿ. ಈಗ ಬಿಟ್ಟಿದ್ವಿ, ಮದ್ವೆ ಆದ್ಮೇಲೆ ಎಲ್ಲ ಬಿಟ್ಬಿಟ್ವಿ. ಹ್ಯಾಂಡ್ ವರ್ಕ್ ಎಲ್ಲ, ಮಿಷನ್ ವರ್ಕ್ ಬರಲ್ಲ, ಹ್ಯಾಂಡ್ ವರ್ಕ್ ಎಲ್ಲ ಮಾಡ್ತೀವಿ. ಅದಾದ ನಂತರ ನಿಮ್ಗೆ ಯಾವಾಗ ಗಾರ್ಮೆಂಟ್ಸ್ಗೆ ಹೊರಟು? ಗಾರ್ಮೆಂಟ್ಸ್ಗೆ ಅಂದಾಗ ನನಗೆ ತುಂಬಾ ಅನಿವಾರ್ಯವಾಯ್ತು. ನಮ್ಮ ಮನೆಯವರಿಗೆ ಆಕ್ಸಿಡೆಂಟ್ ಆಯ್ತು, ಮಕ್ಕಳು ಚಿಕ್ಕವಿದು. ಮಗಳು 4 ವರ್ಷ, ಮಗ 2 ವರ್ಷ. ಆವಾಗ ತುಂಬಾನೇ ಪ್ರಾಬ್ಲಮ್ ಆಯ್ತು ಮನೆ ಕಡೆ. ನನಗೆ ಯಾವ ಕಡೆಯಿಂದ ಗೊತ್ತಾಯ್ತು ನನಗೆ, ತುಂಬಾನೇ ಪ್ರಾಬ್ಲಮ್ ಬರುವಂತ ಇನ್ಸಿಡೆಂಟ್ಗಳು. ಯಾಕಂದ್ರೆ ಲೈಫಲ್ಲಿ ಏನಾದ್ರು ಒಂದು ಮಕ್ಕಳಿಗೆ ಒಬ್ಳಿಗೆ ಸೊಂಟದಲ್ಲಿ ಮಗುಂಗೆ ಎತ್ಕೊಂಡು ಮಗಳಿಗೆ ಇಟ್ಕೊಂಡು ನಾನು ಜೀವನ ಮಾಡೋದೇ ಕಷ್ಟ ಆಗಿತ್ತು. ತಂದೆ ತಾಯಿಂದ ಇತ್ತು, ಅತ್ತೆ ಮನೆಯಿಂದ ನನಗೆ ಏನೂ ಸಹಕಾರ ಸಿಕ್ಕಿಲ್ಲ. ಆವಾಗ ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಗಾರ್ಮೆಂಟ್ಸ್ ಫೀಲ್ಡಿಗೆ ಹಿಡಿದೆ. ಫಸ್ಟ್ ಚಕ್ಕರಾಗಿ ಹೋದೆ,
ಆಮೇಲೆ QC ಆಗೋದೆ, QC ಮ್ಯಾನೇಜರ್ ಆಗೋದೆ, ಆಮೇಲೆ ಸೂಪರ್ವೈಸರ್ ಆಗಿ ವರ್ಕ್ ಮಾಡಿದೆ. ಈಗ ಪೀಸ್ ವರ್ಕ್ ಥರ ಮಾಡಿ ಆರಾಮಾಗಿ ಫೀಲ್ಡ್ ವರ್ಕ್ ಮಾಡಿಕೊಂಡು ಇದ್ದೀನಿ. ಈಗ ಕೊನೆ ಲಾಸ್ಟಿಗೆ ಸೋಷಿಯಲ್ ವರ್ಕ್ಗೆ ಇಳಿದಿದ್ದೀನಿ, ರಾಜಕೀಯಕ್ಕೂ ಇಳಿದಿದ್ದೀನಿ. ನಾನು ಗಾರ್ಮೆಂಟ್ಸ್ ಪೀಸ್ ವರ್ಕು ಸಹ ಮಾಡ್ತೀನಿ. ಭಾವುಕರಾಗಿದ್ದು ನೋಡಿದ್ರೆ ಎಲ್ಲೋ ಒಂದು ಕಡೆ ಆ ಒಂದು ದಿನಗಳನ್ನ ಈಗಲೂ ಮೆಲ್ಕ್ ಹಾಕ್ತೀರಾ? ನಾನು ಈಗಲೂ ಸ್ಟ್ರಾಂಗ್ ಆಗಬೇಕು ಅಂದರೆ ನಾನು ನನ್ನ ಮಕ್ಳಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ಬೇಕು. ಯಾರ್ಯಾರು ನಮ್ಮನ್ನು ಯಾವ ರೀತಿ ಮಾತಾಡಿದಾರೋ ಅವ್ರ ಮುಂದೆ ನನ್ನ ಮಕ್ಕಳಿಗೆ ತಲೆ ಎತ್ತಿ ನಿಲ್ಲಬೇಕು. ಅವ್ರ ಕಾಲ ಹತ್ರ ಅವ್ರು ಬಂದು ಬಿಡಬೇಕು. ಯಾರೇನು ಏನೇನು ಮಾತಾಡಿರ್ತಾರೋ ಅವರು ಬಂದು ನನ್ನ ಮಕ್ಕಳ ಹತ್ರ ಭಿಕ್ಷೆ ಬೇಡ ಥರ ಬೇಡಬೇಕು. ನಾವು ಯಾರ ಹತ್ರ ನಾವು ಕೇಳಿಲ್ಲ ಇದುವರೆಗೂ, ಮಾಡಿದ್ದೇವೆ ಹೊರತು ಸಹಾಯನ ಯಾರ ಹತ್ರನೂ ಸಹಾಯ ಬೇಡಿಲ್ಲ. ನನ್ನ ಮಕ್ಕಳು ಆಗಬಾರ್ದು. ಅವರು ಒಂದು ಒಳ್ಳೆ ಉನ್ನತ ಹುದ್ದೆಯಲ್ಲಿ ಇದ್ಬಿಟ್ಟು ಬೇರೆಯವ್ರಿಗೆ ಎಲ್ರಿಗೂ ಸಹಾಯ ಮಾಡಬೇಕು ಅನ್ನೋದೇ ನನ್ನ ಆಸೆ. ಎಸ್, ಓಕೆ ರೂಪ ಅವರೇ, ಏನು ಗೊತ್ತಾ, ಈಗ ನಾವು ಎಷ್ಟೇ ಎತ್ತರಕ್ಕೆ ಒಂದು ಟೈಮಲ್ಲಿ ಲೈಫ್ ಲೀಡ್ ಮಾಡಿರ್ತೀವಿ, ಯಾವುದೋ ಒಂದು ಸಣ್ಣ ಒಂದು ವಿಚಾರದಲ್ಲಾಗಿರ್ಬೋದು, ನಮ್ಮ ಸಂಸಾರದಲ್ಲಿ ಎಲ್ರಿಗೂ ಏಳು ಬೀಳು ಕೋಟಿಗೆ ಇದ್ದೇ ಇರುತ್ತೆ ಅಲ್ವಾ? ಆ ಒಂದು ಏಳು ಬೀಳಲ್ಲಿ ಇಡುವುದಾಗ ಅದು ನಮ್ಮ ಲೈಫ್ನೇ ಬದಲಾಯಿಸ್ಬಿಡುತ್ತೆ. ನಾನು ಚರದಲ್ಲೇ ಹೋಗಿದ್ದು. ನಮ್ಮ ಅಪ್ಪ ನಮಗೆ ಹೊರಗಡೆನೆ ಕಳ್ಸಿರ್ಲಿಲ್ಲ. ಕಷ್ಟ ಅನ್ನೋದೇ ನನಗೇನು ಗೊತ್ತಿರ್ಲಿಲ್ಲ. ಕಷ್ಟ ಅನ್ನೋದನ್ನ ಗಾರ್ಮೆಂಟ್ಸಿಗೆ ಹೋಗಿ ನೋಡಿತ್ತು. ಆವಾಗ ತುಂಬಾನೇ ಕಷ್ಟ ಆಯ್ತು ನನಗೆ. ನಿಮ್ ಲೈಫ್ ಚೇಂಜಸ್ ಕೂಡ ಚೇಂಜಸ್ ಅಲ್ಲೇ ಆಯ್ತು. ನಾನು ಯಾವ ರೀತಿ ನನ್ನ ಮಕ್ಕಳನ್ನ ಬೆಳೆಸ್ಬೇಕು, ನಾನು ಯಾವ ರೀತಿ ಛಲದಲ್ಲಿ ಬೆಳೆಸ್ಬೇಕು, ನನ್ನ ಮಕ್ಕಳಿಗೆ ನಾನು ಒಂದು ದಾರಿ ತೋರಿಸ್ಬೇಕು ಅಂತ ಸಾಕಷ್ಟು ಬದಲಾವಣೆಗಳನ್ನು ಕಂಡ್ಕೊಂಡೆ. ಅದೇ ರೀತಿ ರಾಜಕೀಯಕ್ಕೆ ಹೋದೆ, ರಾಜಕೀಯದಲ್ಲೂ ಕಲ್ತೆ. ಸಮಾಜ ಸೇವೆ ಮಾಡ್ಬೇಕು. ಒಬ್ಬೊಬ್ಬರದು ಒಂದೊಂದು ಕಷ್ಟಗಳು ಇರುತ್ತೆ, ಎಲ್ಲಾನು ಮಾಡಿದೆ. ಈಗಲೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾ ಇದ್ದೀನಿ. ಓಕೆ, ಆ ಒಂದು ಘಟನೆ ನೆನ್ಸ್ಕೊಳ್ಳೋದಾದ್ರೆ, ಈ ತರದಿಂದ ನನಗೆ ಅವಮಾನ ಆಯ್ತು ಅನ್ನೋದಾದ್ರೆ ಒಂದು ಇನ್ಸಿಡೆಂಟ್ ಯಾವುದು ಮರೆಯಲಾಗದ ಘಟನೆ? ಮರೆಯಲಾಗದ ಘಟನೆ ಅಂದರೆ ನಮಗೆ ತುಂಬ ಕೀಳಾಗಿ ನೋಡ್ಬಿಟ್ರು ಆ ಟೈಮಲ್ಲಿ. ದುಡ್ಡು ಇಲ್ದಾಗ ಇವಳಿಗೇನು ಕೆಳಗಡೆ ಇವರಪ್ಪ ಹಾಕಿರೋ ಒಡವೆಗಳೆಲ್ಲ ಮಾರ್ಕೊಂಡು ಇವಳು ಕೆಲಸ ಮಾಡಬೇಕು, ಮಕ್ಳಿಗೆ ಸಾಕ್ಲಿ, ಹಾಗೆ ಹೀಗೆ ನಾನೆಲ್ಲನೂ ಮಾಡಿದೆ. ನನ್ನ ಮಕ್ಕಳಿಗೆ ಯಾವುದು ನನ್ನ ಅಷ್ಟು ಕಷ್ಟ ಇದ್ರೂ ನಾನು ಯಾರಿಗೂ ಹೇಳ್ಕೊಂಡಿಲ್ಲ. ನನ್ನ ಒಡವೆಗಳನ್ನು ನಾನು ಬ್ಯಾಂಕ್ಗಳಲ್ಲಿ ಇಟ್ಟುಬಿಟ್ಟು ನನ್ನ ಮಕ್ಕಳನ್ನು ಓದಿಸ್ತೀನಿ. ಈಗಲೂ ಅಷ್ಟೇ, ನಾನು ಯಾರ ಹತ್ರ ಭಿಕ್ಷೆ ಕೇಳಿಲ್ಲ. ನಮ್ಮ ಮನೆಯವ್ರದ್ದು ಆಸ್ತಿ ಇದೆ, ಒಂದು ದಿನನೂ ₹1 ನಾನು ಕೇಳಿಲ್ಲ. ನನ್ನ ಮಕ್ಕಳು ವಯಸ್ಸಿಗೆ ಬರ್ತಾರೆ, ಅವರು ನಾನು ಹೆಂಗೆ ಓದಿಸಿದ್ದೀನಿ ಅಂತ ಅವ್ರು ತಿಳ್ಕೊಂಡು ಓದ್ತಾ ಇದ್ದಾರೆ ಹೊರತು ಅವ್ರು ಓದ್ಬಿಟ್ಟು ನಿಮಗೆ ಏನು ಹೇಳಬೇಕೋ ಹೇಳ್ತಾರೆ ಪಾಠ, ನಾನು ಹೇಳೋದಲ್ಲ ಅಂದ್ಕೊಂಡು ಸುಮ್ಮನೆ ಜೀವನ ನಡೆಸ್ತಾ ಇದ್ದೆ. ಹಸ್ಬೆಂಡು ಇದೆ, ಅವರು ಕೆಲಸ ಮಾಡ್ತಾರೆ. ಅವರು CNC ಪ್ರೋಗ್ರಾಮರು, LIC ಏಜೆಂಟ್ ಅವರು. ಮಕ್ಕಳಿಗೋಸ್ಕರನೇ ಎಲ್ಲ ಕೆಲಸ. ಅಂದ್ರೆ ಈಗ ಹಸ್ಬೆಂಡ್ಗೆ ನಾನು ಕೂಡ ಹೆಲ್ಪ್ ಮಾಡಬೇಕು ಅನ್ಸುತ್ತಾ? ಅವ್ರು ಕಷ್ಟಪಡೋದು ನೋಡ್ಬಿಟ್ಟು ಅವರು ಒಂಥರ ತುಂಬಾ ಸಹಾಯ ಜೀವಿ. ಅಂದ್ರೆ ಅವ್ರಿಗಿಲ್ಲ ಅಂದ್ರೂ ಒಂದು ತುತ್ತನ್ನ ಬೇರೆಯವ್ರಿಗೆ ಕೊಡೋ ಜೀವಿ ಅವ್ರು. ಹಾಕೊಂಡಿರೋ ಬಟ್ಟೆನೇ ಇವಾಗ ಏನಾರ ಇಲ್ಲ ಅಂದ್ರೆ ತೆಗೆದು ಕೊಟ್ಟು ಬರ್ತಾರೆ. ಆ ರೀತಿ ಬುದ್ಧಿ ಅವ್ರದ್ದು. ಅಂತರಿಗೆ ಎಲ್ಲರೂ ಇದು ಮಾಡ್ತಾರೆ ಒಂದ್ ಸ್ವಲ್ಪ. ಓಕೆ, ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀರಾ ರೂಪ ಅವರೇ, ಮತ್ತೆ ಏಳು ಬೀಳುಗಳನ್ನ ಕಂಡಿದ್ದೀರಾ, ಅಪ್ಸ್ ಅಂಡ್ ಡೌನ್ಸ್. ಇದ್ರಲ್ಲಿ ನಿಮ್ಗೆ ತುಂಬಾನೇ ಪಾಠ ಕಲ್ತಿರ್ತೀರಾ. ತುಂಬಾನೇ ಪಾಠ ಕಲ್ತೀವಿ. ಜನರಿಂದ ಆಗಿರ್ಬೋದು, ಅವಮಾನದಿಂದ ಆಗಿರ್ಬೋದು, ಒಂದು ಉನ್ನತ ಸ್ಥಾನದಿಂದ ಆಗಿರ್ಬೋದು, ಅಥವಾ ನಾನು ಹಿಂಗೆ, ಅವೆಲ್ಲ ಒಂದು ಪಾಠ ಅಂತಾನೆ ನಾವು ಹೆಜ್ಜೆನ ದಾಟ್ಕೊಂಡು ಬರ್ಬೇಕು ಪ್ರತಿಯೊಂದನ್ನು. ಹಾಗಾಗಿ ಕೇಳ್ತಾ ಇದ್ದೀನಿ, ನಿಮ್ಗೆ ಯಾವ ಕುಗ್ಗಿದ್ದುಂಟ? ನನ್ಗೆ ಲೈಫ್ ಕುಗ್ಗಿದೆ, ತುಂಬಾ ಲೈಫ್ ಸಾಕಪ್ಪ ಅನ್ಸ್ಬಿಟ್ಟಿದೆ. ನಾನು ಮೆಟ್ಲು ಮೇಲಿಂದ ಬಿದ್ದ್ಬಿಟ್ಟಿದ್ದೆ. ನನಗೆ ಅವಾಗ ಸಹಾಯಕ್ಕೆ ಯಾರೂ ಆಗಿಲ್ಲ. ನಮ್ಮ ಅಪ್ಪ ಅಮ್ಮ ಬಿಟ್ರೆ ಬೇರೆ ಯಾರು ತಿರುಗು ನೋಡಿಲ್ಲ. ಅಪ್ಪ ಎತ್ಕೊಂಡೋಗಿ ಬಾತ್ರೂಮ್ ಕರ್ಕೊಂಡೋಗಿ ಮಾಡಿಸ್ಕೊಂಬರೋರು ಅಪ್ಪ ಅಮ್ಮ ಗಂಡ ಮಕ್ಕಳು ಚಿಕ್ಕವು ಯಾರು ಆಗಿಲ್ಲ. ಅವ್ರು ಬಿಟ್ರೆ ಬೇರೆ ಯಾರು ಬಂದಿಲ್ಲ ನನಗೆ. ಅವಾಗ ತುಂಬಾನೇ ನೋವಾಯ್ತು ನನಗೆ. ಅವಾಗ ನನ್ನ ಜೀವನ ಇದಕ್ಕೆ ಸಾಕ, ನನ್ನ ಮಕ್ಳಿಗೆ ನೋಡ್ಕೊಳ್ಳಾರ ಯಾರು ಅನ್ನೋ ಒಂದು ಫೀಲಿಂಗ್ ಬಂದಿತ್ತು. ಅವಾಗ ಎಲ್ಲೋ ಒಂದ್ ಕಡೆ ನನ್ನ ವಾಸಿ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಅಂದ್ರೆ ನಮ್ಮ ಅಪ್ಪ ನನಗೆ 2 ತಿಂಗಳು ಇತ್ತು ಮಗು ತರ ನೋಡ್ಕೊಂಡ್ರು. ಅಪ್ಪ ಅಮ್ಮ ತುಂಬಾನೇ ಸಹಾಯ ಮಾಡಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಲೈಫ್ಗೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಮಕ್ಳು ಕತೆ ಏನು ಈಗ್ಲೇ ಯಾರು ನೋಡಲ್ಲ, ನೀನಿಲ್ಲ ಅಂದ್ರೆ ಯಾರು ನೋಡ್ತಾರೆ, ನೀನ್ ಎದ್ದೇಳ್ಬೇಕು, ನೀನ್ ತಗೋ ಮಾತ್ರೆ, ನೀನ್ ಅದು ಮಾತ್ರೆ ತಗೋಬೇಕು, ನೀನ್ ಟ್ರೀಟ್ಮೆಂಟ್ ತಗೋಬೇಕು, ನೀನ್ ಸೇಫ್ಟಿ ನೋಡು, ನೀನ್ ಎದ್ರೆ ನೀನ್ ಮಕ್ಳು, ಇಲ್ಲ ಅಂದ್ರೆ ಮಕ್ಳಿಗೆ ಯಾರು ನೋಡ್ರ, ನಾವ್ ಇರೋ ತನಕ ನೋಡ್ತೀವಿ ಅನ್ನೋ ತರ ಇದು ಮಾಡಿದ್ರು. ಒಟ್ಟಾರೆ ಒಂದು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಎಲ್ಲಾ ಚಾಲೆಂಜಸ್ ಆಗಿ ತಗೊಂಡಿದ್ದೀರಾ? ನಾನು ಚಾಲೆಂಜಸ್ ಆಗಿ ತಗೊಂಡಿದ್ದೀನಿ, ಚಾಲೆಂಜಸ್ ಆಗಿ ಬದುಕ್ತೀನಿ ಅನ್ನೋ ಒಂದು ನನಗಿದೆ. ನಾನು ಎಷ್ಟೇ ಕಷ್ಟ ಬರಲಿ, ನನ್ನ ಮಕ್ಳಿಗಾಗ್ಲಿ ಮನೆಯಾಗಲಿ,
ದೊಡ್ಡ ಮನೆ ಮಾಡಿದ್ದೀನಿ ಏನಕ್ಕೆ ಉದ್ದೇಶ ಅಂತಂದರೆ, ಯಾರು ನಮಗೆಲ್ಲ ಯಾವ ರೀತಿ ನೋಡಿದ್ರೋ ಅದೇ ರೀತಿ ನಾನು ಮುಂಚೆ ಹೆಂಗಿದ್ನೋ ಈಗಲೂ ಹಂಗೆ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಇದೇ ಮನೇಲಿದ್ದೀನಿ, ಇದೇ ಮನೇಲಿ ಕಷ್ಟಪಡ್ತಾ ಮಕ್ಕಳಿಗೋಸ್ಕರ. ಓಕೆ, ಏನು ಗೊತ್ತಾ, ನಾವು ಎಷ್ಟೇ ಕಷ್ಟಪಟ್ರು ನಮ್ಮ ಮಕ್ಕಳನ್ನ ಇನ್ನೂ ಚೆನ್ನಾಗಿ ಬೆಳೆಸ್ಬೇಕು. ನಾವು ಕಷ್ಟಪಟ್ಟಿದ್ದು ನಮ್ಮ ಮಕ್ಕಳು ಪಡಬಾರ್ದು ಅನ್ನೋ ಒಂದು ಉದ್ದೇಶದಲ್ಲೇ ನಾವು ಬೆಳೆಸ್ತಾ ಇದ್ದೀವಿ. ಓಕೆ, ನಿಮ್ಮ ಮೂಲಕ ಹೇಳೋದಾದ್ರೆ ಕೊನೆ ಮಾತು, ಒಂದು ಹೆಣ್ಮಕ್ಳಿಗೆ ಕಿವಿ ಮಾತು ಅಂತ ಹೇಳೋದಾದ್ರೆ, ಈಗ ಯಾಕಂದ್ರೆ ನೀವು ಕಷ್ಟನೂ ಸುಖನೂ ಅನುಭವಿಸಿದ್ದೀರಾ, ಕಷ್ಟನೂ ಅನುಭವಿಸಿದ್ದೀರಾ, ಎರಡನ್ನೂ ಸಮ ಪ್ರಮಾಣದಲ್ಲೇ ತಗೊಂಡು, ಈಗ ಎಷ್ಟೋ ಜನ ಹೆಣ್ಮಕ್ಳು ಕುಗ್ಗೋಗ್ಬಿಡ್ತಾರೆ, ಅಂಥವ್ರಿಗೆಲ್ಲ ಹೇಳೋದಾದ್ರೆ ಏನು ಹೇಳ್ತೀರಾ? ಯಾರು ಕುಗ್ಗೋಗ್ಬಾರ್ದು. ನಾವಿವಾಗ ಬೇರೆಯವರಿಗೋಸ್ಕರ ಕುಗ್ಗೋದ್ರೆ ಅವರಿಗೆ ಒಂದು ನಮ್ಮ ಮಾದರಿ ಆಗಕ್ಕಾಗಲ್ಲ. ನಾವು ಬದುಕಿ ಬೆಳೆದು ನಮ್ಮ ಮಕ್ಕಳನ್ನು ಬೆಳೆಸಿ ತೋರಿಸ್ಬೇಕು. ಅದೇ ನಮ್ಮ ಆಸೆ. ಹೆಣ್ಮಕ್ಳಿಗೂ ಅದೇ ನಾನು ಹೇಳೋದು, ಯಾರು ಕುಗ್ಬೇಡ್ರಿ. ನಾವು ಹೆಣ್ಮಕ್ಳು ಅಂದರೆ ಏನು ಅಷ್ಟು ಕೀಳಲ್ಲ. ನಾವು ದುಡಿಯೋಕ್ಕೆ ನಮಗೂ ಆಗುತ್ತೆ, ಯಾಕಾಗಲ್ಲ? ಆಗುತ್ತೆ. ಹೊರ ಪ್ರಪಂಚದ ಇವಾಗ ಏನು ಮನೇಲಿ ಕುತ್ಕೊಂಡು ಮಾಡ್ಬೋದು, ಹೊರಗೂ ಮಾಡ್ಬೋದು ಕೆಲಸಗಳು, ಯಾಕೆ ಮಾಡೋಕ್ಕಾಗಲ್ಲ? ಹೆಣ್ಮಕ್ಳು ಧೈರ್ಯದಲ್ಲಿ ಎಲ್ಲನೂ ಮಾಡ್ಬೋದು. ಗಂಡನ ಸಪೋರ್ಟ್ ಇರ್ಬೇಕು. ಗಂಡನ ಸಪೋರ್ಟು ಇದ್ರೂ ಗಂಡಂಗೆ ನಾವು ದಾರಿ ತಗೊಂಡು ಗಂಡನ ಮುಖಾಂತರ ಮಾಡ್ಬೇಕು ನಾವು. ಓಕೆ, ಈಗ ಎಷ್ಟೋ ಜನಕ್ಕೆ ಗಂಡ ಇರಲ್ಲ, ಅಂಥವರೆಲ್ಲ ನನ್ನ ಲೈಫ್ ಸ್ಪಾಯ್ಲ್ ಅಂದ್ಕೊಂಡಿರ್ತಾರೆ. ಅವರುಗಳಿಗೆ ಗಾರ್ಮೆಂಟ್ಸ್ ಬಗ್ಗೆ, ಈಗ ಎಜುಕೇಷನ್ನು ಇರಲ್ಲ, ನಮಗೆ ಗಾರ್ಮೆಂಟ್ಸೇ ಗಟ್ಟಿ ಅಂತ ಇರ್ತಾರೆ. ಎಷ್ಟೋ ಜನ ಸೂಸೈಡು ಮಾಡ್ಕೊಂಡಿದ್ದುಂಟು. ನಮ್ಮ ಮಕ್ಕಳನ್ನ ಎಜುಕೇಷನ್ ಮಾಡ್ಸೋಕ್ಕಾಗ್ತಿಲ್ಲ, ನಾವು ಬೆಳ್ಸೋಕ್ಕಾಗ್ತಿಲ್ಲ, ಸಿಟಿ ಒಳಗೆ ಹಳ್ಳಿ ಒಳಗೆ ನನಗೇನು ಇಲ್ಲ, ಈ ಥರ ಆ ಥರ ಸೂಸೈಡ್ ಮಾಡ್ಕೊಳ್ಳೋರಿಗೆ ನಿಮ್ಮದೊಂದು ಸ್ಟ್ರಾಂಗ್ ಆದ ಮಾತು ಅಂದರೆ? ಸೂಸೈಡ್ ಮಾಡ್ಕೋಬಾರ್ದು. ಗಂಡ ಇಲ್ಲ ಅಂದರೆ ಏನಾಯ್ತು, ನಮ್ಮ ಜೀವನಕ್ಕೆ ನಾವು ಬದುಕಬೇಕು. ಅವರು ಇವರು ಜೀವನಕ್ಕೆ ಬದುಕೋದಲ್ಲ, ನಮ್ಮ ಜೀವನಕ್ಕೆ ನಾವು ಬದುಕಬೇಕು. ಏನೇ ಕೆಲಸ ಅದೇ, ಒಂದು ಕೂಲಿ ಕೆಲಸ ಮಾಡ್ಕೊಳ್ತೀನಿ ನಾನು, ಕಸ ಯಾರ್ದಾರ ಮನೇಲಿ ಹೋಗಿ ಅಡುಗೆನೋ ಗಾರೆ ನೆಲ ಒರೆಸೋ ಕೆಲಸ, ಪಾತ್ರೆ ತೊಳೆಯೋ ಕೆಲಸನಾದರೂ ಪರವಾಗಿಲ್ಲ, ನಿಯತ್ತಾಗಿ ಇರಬೇಕು, ನಿಯತ್ತಾಗಿ ದುಡಿಬೇಕು, ನಾವಿರಬೇಕು ಅಷ್ಟೇ. ಓಕೆ ರೂಪ ಅವರೇ, ತುಂಬ ಒಂದು ಸ್ಟ್ರಾಂಗ್ ಆದ ಮಾತುಗಳು ನಿಮ್ಮ ಹೆಣ್ಮಕ್ಳಿಗೆ ಅಂತಲೇ ಹೇಳ್ಬೋದು ನೀವು ಆಡಿದಂಥದ್ದು. ಮತ್ತು ಅಪ್ಸ್ ಆ್ಯಂಡ್ ಡೌನ್ಸು ತುಂಬಾ ಕಂಡಿದ್ದೀರಾ, ಅದೆಲ್ಲನೂ ಒಂದು ಮಾದರಿ ಅಂತಲೇ ಹೇಳ್ಬೋದು ನೀವು ಹೆಣ್ಮಕ್ಳಿಗೆ. ಎಲ್ಲ ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ನಿಮಗೆ. ತುಂಬ ಕೇಳಿದ್ರಲ್ಲ ಸ್ನೇಹಿತರೆ, ಇದುವರೆಗೂ ರೂಪರಾಣಿಯವರು ನಾವು ಒಂದು ನಮ್ಮ ತಂದೆ ಆರ್ಮಿ ಆಫೀಸರ್ ಆಗಿ ನಮ್ಮನ್ನು ಎಲ್ಲೋ ಒಂದು ಕಡೆ ಸ್ಟ್ರಿಕ್ಟಾಗಿ ಬೆಳೆಸಿದಂಥವರು, ಅದೇ ಒಂದು ರೂಢಿಸ್ಕೊಂಡು ಬೆಳೆದು ಬಂದಾಗ, ನಾವು ಮದುವೆಯಾಗಿ ಬೆಂಗಳೂರಿಗೆ ಬಂದಾಗ ಪಡಬಾರ್ದ ಕಷ್ಟಗಳನ್ನು ಪಟ್ವಿ. ಗಾರ್ಮೆಂಟ್ಸ್ಗೆ ಹೋಗುವಂತಹ ಪರಿಸ್ಥಿತಿ ಎದುರಾಯಿತು. ಕಾರಣ ಏನಪ್ಪ ಅಂದರೆ, ಮಕ್ಕಳ ಎಜುಕೇಷನ್ಗೋಸ್ಕರ ಎಲ್ಲೋ ಒಂದು ಕಡೆ ನಮಗೆ ಹಸ್ಬೆಂಡ್ ತಂದಿರೋ ಅಮೌಂಟ್ ಸಾಕಾಗ್ತಾ ಇರಲಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಕೂಡ ಕೈಗೂಡಿಸ್ಬೇಕು, ನಾನು ಕೂಡ ಮಕ್ಕಳಿಗೆ ಎಜುಕೇಷನ್ಗೆ ಹೆಲ್ಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಗಾರ್ಮೆಂಟ್ಸ್ಗೆ ಹೊರಟೆ. ಆ ಗಾರ್ಮೆಂಟ್ಸ್ಗೆ ಹೋಗೋದಕ್ಕೂ ಮುಂಚೆ ನಾನೊಂದು ಕಡೆ ಯೋಚನೆ ಮಾಡ್ತಾ ಇದ್ದೆ, ಗಾರ್ಮೆಂಟ್ಸ್ ಬಿಟ್ಟರೆ ಬೇರೆ ಕೆಲಸಗಳಿಲ್ವಾ ಅಂತ. ಅಂದರೆ ಎಜುಕೇಷನ್ ಕಮ್ಮಿ ಇರೋ ಅಂಥ ಕಾರಣದಿಂದ ನಾನು ಗಾರ್ಮೆಂಟ್ಸೇ ಚೂಸ್ ಮಾಡಬೇಕಾಗಿ ಬಂತು. ಹಾಗಾಗಿ ಗಾರ್ಮೆಂಟ್ಸಲ್ಲಿ ಸಾಕಷ್ಟು ಒಂದು ಹೇಳು ಬೀಳುಗಳನ್ನ ಕಂಡಿದ್ದೀನಿ. ನಾನು ಗಾರ್ಮೆಂಟ್ಸಲ್ಲಿ ಚೆಕ್ಕರ್ ಕೆಲಸ ಮಾಡಿದ್ದೀನಿ, ಟ್ರಿಮ್ಮಿಂಗ್ ಕೆಲಸ ಮಾಡಿದ್ದೀನಿ, ಮತ್ತು ಟೈಲರ್ ಆಗಿದ್ದೀನಿ, ಸೂಪರ್ವೈಸರ್ ಆಗಿದ್ದೀನಿ, QC ಇನ್ಚಾರ್ಜ್, ಕೊನೆಗೆ ಇನ್ಚಾರ್ಜ್ ಆಗು ಕೂಡ ಕೆಲಸವನ್ನು ಮಾಡಿದ್ದೀನಿ. ಇಷ್ಟೆಲ್ಲ ಆದಮೇಲೆ ನನಗೆ ಎಲ್ಲೋ ಒಂದು ಕಡೆ ಸಮಾಜ ಸೇವೆ ಮಾಡಬೇಕು ಅನ್ನಿಸ್ತು. ಆ ಸಮಾಜ ಸೇವೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ನಾನು ಫೀಸ್ ವರ್ಕನ್ನು ಆಯ್ಕೆ ಮಾಡಿಕೊಂಡು ಒಂದು ಕಡೆ ಸಮಾಜ ಸೇವೆಯಲ್ಲೂ ತೊಡ್ಕೊಂಡಿದ್ದೀನಿ, ಒಂದು ಕಡೆ ಫೀಸ್ ವರ್ಕು ಕೂಡ ಮಾಡಿಕೊಂಡು ಇಷ್ಟೆಲ್ಲ ಒಂದು ಮಕ್ಕಳ ಎಜುಕೇಷನ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಮಕ್ಕಳಿಗೆ ಒಂದು ನಮ್ಮ ಒಂದು ಕಷ್ಟ ಬರಬಾರ್ದು ಅನ್ನೋದೇ ನನ್ನ ಒಂದು ಉದ್ದೇಶ ಅಂತ ತಿಳಿಸ್ಕೊಟ್ರು ಸ್ನೇಹಿತರೆ. ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಂತಹ ರೂಪರಾಣಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ಈ ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ, ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಹಾಗೆ ಸೌಂಡ್ಕ್ಲೌಡ್ ಆ್ಯಪ್ ಮೂಲಕ ಕಮೆಂಟನ್ನು ತಿಳಿಸಿ. ಹಾಗೆ ರೇಡಿಯೋ ಆ್ಯಕ್ಟಿವ್ 90.4 MHz ಕಾರ್ಯಕ್ರಮವನ್ನು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ರೇಡಿಯೋ ಗೆಳತಿ ಆಶಾ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
It's for the community. It's by the community. It's our radio. Community radio. Radioactive 90.4 megahertz. Get active. And check this out.